ಇನ್ನು ನಟಿ ರಮ್ಯಾ ಚಿತ್ರದುರ್ಗದ ರೇಣುಕಾಸ್ವಾಮಿ ಕುಟುಂಬದ ಬೆನ್ನಿಗೆ ನಿಂತಿದ್ದಾರೆ. ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಶಿಕ್ಷೆ ಆಗಬೇಕು ಅಂತ ರಮ್ಯಾ ಮೊನ್ನೆ ಒಂದು ಪೋಸ್ಟ್ ಅನ್ನ ಮಾಡಿದ್ರು. ಸಹಜವಾಗಿ ಈ ಪೋಸ್ಟ್ ಆಗ್ತಾ ಇದ್ದಾಗೆ ದರ್ಶನ್ ಅವರ ಕೆಲ ಅಭಿಮಾನಿಗಳು ಅನ್ಸ್ಕೊಂಡವರು ಹೇಗೆ ಎಲ್ಲಾರ ಪೋಸ್ಟ್ ಮೇಲೂ ಕಮೆಂಟ್ ಮಾಡ್ತಿರ್ತಾರಲ್ಲ, ಅದೇ ರೀತಿಯಾಗಿ ರಮ್ಯಾ ಅವರ ಪೋಸ್ಟ್ ಮೇಲೂ ಕೂಡ ಅವರೆಲ್ಲ ಮುಗಿಬಿದ್ದಿದ್ದಾರೆ. ರಮ್ಯಾ ಅವರು ಕೂಡ ಇದಕ್ಕೆ ಕೌಂಟರ್ ಅಟ್ಯಾಕ್ ಅನ್ನ ಮಾಡ್ತಿದ್ದಾರೆ. ಹಾಗಾದ್ರೆ ಏನಾಗ್ತಾ ಇದೆ ಆ ಪೋಸ್ಟ್ ವಿಚಾರವಾಗಿ, ರಮ್ಯಾ ಇದನ್ನೆಲ್ಲ ಹೇಗೆ ಫೇಸ್ ಮಾಡ್ತಿದ್ದಾರೆ ಬನ್ನಿ ನೋಡೋಣ. ಸಾಮಾಜಿಕ ಜಾಲತಾಣದಲ್ಲಿ ನಟಿ ರಮ್ಯಾ ದರ್ಶನ್ ಫ್ಯಾನ್ಸ್ ವಾರ್. ದರ್ಶನ್ ಅಭಿಮಾನಿಗಳದ್ದು ಸ್ತ್ರೀ ದ್ವೇಷದ ಮನಸ್ಥಿತಿ, ರಮ್ಯಾ ಆಕ್ರೋಶ. ಇನ್ನೊಂದೇ ವಾರದಲ್ಲಿ ಕೊಲೆಯಾರೋಪಿ ನಟ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆ. ಸುಪ್ರೀಂ ಕೋರ್ಟ್ ದರ್ಶನ್ ಜಾಮೀನು ರದ್ದು ಮಾಡಿದ್ರೆ ದರ್ಶನ್ ಜೊತೆ ಕೊಲೆಯಾರೋಪಿಗಳು ಮತ್ತೆ ಕಂಬಿ ಎಣಸೋಕ್ ಹೋಗ್ಬೇಕಾಗತ್ತೆ. ಎಲ್ಲಿ ಮತ್ತೆ ಜೈಲಿನ ದರ್ಶನವಾಗುತ್ತೋ ಅಂತ ದರ್ಶನ್ ಟೆನ್ಷನ್ ನಲ್ಲಿದ್ರೆ, ಇತ್ತ ಸೋಷಿಯಲ್ ಮೀಡಿಯಾದಲ್ಲಿ ನಟಿ ರಮ್ಯಾ ಹಾಗೂ ದರ್ಶನ್ ಫ್ಯಾನ್ಸ್ ನಡುವೆ ವಾರ್ ಜೋರಾಗಿದೆ. ನಟಿ ಮಾಜಿ ಸಂಸದೆ ರಮ್ಯಾ ಸಮಾಜದಲ್ಲಿನ ಆಗು ಹೋಗುಗಳ ಬಗ್ಗೆ ಮುಕ್ತವಾಗಿ ಮಾತನಾಡ್ತಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ ಬಯಲಾಗ್ತಿದ್ದಂತೆ ರೌಡಿ ಗ್ಯಾಂಗ್ನ ಹೇಯ ಕೃತ್ಯವನ್ನ ಗಟ್ಟಿ ಧ್ವನಿಯಲ್ಲಿ ಖಂಡಿಸಿದ್ರು. ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಒತ್ತಾಯಿಸಿದ್ರು. ಮೊನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಕೇಸ್ ವಿಚಾರಣೆ ವೇಳೆ ರಮ್ಯಾ ಪೋಸ್ಟ್ ಮಾಡಿದ್ರು. ಭಾರತದಲ್ಲಿ ಜನಸಾಮಾನ್ಯರಿಗೆ ಸುಪ್ರೀಂ ಕೋರ್ಟ್ ಆಶಾಭಾವ ಮೂಡಿಸಿದೆ. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುತ್ತೆ ಎಂಬ ವಿಶ್ವಾಸವಿದೆ ಎಂದು ಪೋಸ್ಟ್ ಮಾಡಿದ್ರು. ಇದು ದರ್ಶನ್ ಫ್ಯಾನ್ಸ್ಗೆ ಬೆಂಕಿ ಹಾಕಿದಂತಾಗಿತ್ತು. ಅಂಧಾಭಿಮಾನಿಗಳು ರಮ್ಯಾ ಬಗ್ಗೆ ಕೆಟ್ಟ ಕೆಟ್ಟ ಕಾಮೆಂಟ್ಗಳನ್ನ ಮಾಡ್ತಿದ್ರು. ಇದರಿಂದ ಕೆರಳಿದ್ದ ಮೋಹಕ ತಾರೆ ನಿನ್ನೆ ಇನ್ಸ್ಟಾಗ್ರಾಂನಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. ಹಲೋ ದರ್ಶನ್ ಅಭಿಮಾನಿಗಳೇ, ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ನಿಮ್ಗೆಲ್ಲ ಸ್ವಾಗತ. ನೀವು ನನಗೆ ಮಾಡ್ತಿರುವ ಕಮೆಂಟ್ಗೆ ಇಲ್ಲಿದೆ ನೋಡಿ ಉತ್ತರ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲಿ, ಅನ್ಯಾಯಕ್ಕೊಳಗಾದ ಕುಟುಂಬಕ್ಕೆ ನ್ಯಾಯ ಸಿಗ್ಲಿ. ಹೀಗಂತ ಪೋಸ್ಟ್ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ನಡೆದ ವಿಚಾರಣೆ ವರದಿಯ ಲಿಂಕ್ ಅನ್ನ ಶೇರ್ ಮಾಡಿ ದರ್ಶನ್ ಫ್ಯಾನ್ಸ್ಗೆ ಬೆಂಡೆತ್ತಿದ್ರು. ಇದರ ಬೆನ್ನಲ್ಲೇ ದರ್ಶನ್ ಅಭಿಮಾನಿಗಳು ಹೇಳಲಾಗದಂತ ಪದಗಳನ್ನ ಬಳಸಿ ರಮ್ಯಾಗೆ ಬೈದಿದ್ದಾರೆ. ಇದಕ್ಕೂ ಸಾಮಾಜಿಕ ಜಾಲತಾಣದಲ್ಲೇ ಉತ್ತರಿಸಿರುವ ದಿವ್ಯಾ ಸ್ಪಂದನ ದರ್ಶನ್ ಫ್ಯಾನ್ಸ್ಗೆ ತಿರುಗೇಟು ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಸಂದೇಶಗಳಿಗೂ ಡಿಬಾಸ್ ಅಭಿಮಾನಿಗಳ ಸಂದೇಶಗಳಿಗೂ ಯಾವುದೇ ವ್ಯತ್ಯಾಸವಿಲ್ಲ. ಈ ರೀತಿಯ ಸ್ತ್ರೀ ದ್ವೇಷದ ಮನಸ್ಥಿತಿಯನ್ನ ಹೊಂದಿರುವ ಟ್ರೋಲ್ಗಳಿಂದಾಗಿ ಮಹಿಳೆಯರು ಮತ್ತು ಯುವತಿಯರು ಕಿರುಕುಳ, ಅತ್ಯಾಚಾರ ಮತ್ತು ಕೊಲೆಗೆ ಒಳಗಾಗ್ತಾರೆ. ಹೀಗೆಂದು ರಮ್ಯಾ ಆಕ್ರೋಶ ಹೊರಹಾಕಿದ್ದಾರೆ. ಗೆಳತಿಗೆ ರೇಣುಕಾಸ್ವಾಮಿ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದ ಅಂತ ಶೆಡ್ಗೆ ಕರೆಸಿ ಹತ್ಯೆ ಮಾಡಿರೋ ಆರೋಪ ದರ್ಶನ್ ಮೇಲಿದೆ. ಆದ್ರೀಗ ದರ್ಶನ್ ಅಭಿಮಾನಿಗಳೆನಿಸಿಕೊಂಡವರು ನಟಿ ರಮ್ಯಾಗೆ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಿದ್ದು, ಇವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡೋದ್ಯಾರು ಅನ್ನೋದು ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, TV9.